Hello everyone, welcome for the course Financial Accounting 20 CP 1 to T first semester. Myself Manjula K, Senior Grade Lecturer, Dear Government Polytechnic, Davangere. This is the first unit. In first unit, we already discussed several concepts regarding the bookkeeping, accounting, accountancy, etc. This is the 7th session. In previous session, we already discussed some basic term of the accounting like stock, meaning of the opening stock, closing stock, debtors, creditors, solvent, insolvent, asset, liabilities, equity, capital and drawings. The main contents of this session, session 7, is the profit, loss, income, gain, trade discount, cash discount, revenue, expenditure, voucher, books of account, accounts on account, etc. The main learning objective of this course is to get the information of the financial accounting, familiarizing with the basic term of the accounting, familiarizing with the methods of recording the various business transactions, acquiring the necessary skill to maintain the various books of account. From this financial accounting, the students can get the information regarding the various business transactions and how the business transactions are to be recorded in a accounts. From this course, they will get the skill to maintain the various books of accounts. The first one basic term of accounting is the profit. What is the profit? The profit is the excess amount of revenue over and above the ಕಾಸ್ಟ್ ಆರ್ ದ ಎಕ್ಸ್ಪೆನ್ಸ್ ಈಸ್ ಕಾಲ್ಡ್ ಎಸ್ ದಿ ಪ್ರಾಫಿಟ್ ಅಂತ ಹೇಳ್ತೀವಿ. ಪ್ರಾಫಿಟ್ ಅಂದರೆ ಏನು? ಪ್ರಾಫಿಟ್ ಅನ್ನೋದು ಲಾಭಾಂಶ ಅಂತ ಕನ್ನಡದಲ್ಲಿ ಲಾಭಾಂಶ ಅಂತ ಹೇಳ್ತೀವಿ. ಲಾಭಾಂಶ ಯಾವಾಗ ಬರುತ್ತೆ? ನಮ್ಮ ಎಲ್ಲ ಖರ್ಚುಗಳನ್ನು ಆದಾಯದಲ್ಲಿ ಒಟ್ಟು ಆದಾಯದಲ್ಲಿ ಕಳೆದಾಗ ಹೆಚ್ಚು ಆದಾಯ ಇದ್ದರೆ ಮಾತ್ರ ಅದನ್ನು ಪ್ರಾಫಿಟ್ ಅಂತ ಹೇಳ್ತೀವಿ. ಒಟ್ಟು ಆದಾಯದಲ್ಲಿ ನಮ್ಮ ಎಲ್ಲ ಖರ್ಚುಗಳನ್ನು ನಾವು ಕಳೆದಾಗ ಉಳಿದಂತಹ ಆದಾಯವನ್ನು ನಾವೇನು ಹೇಳ್ತೀವಿ? ಪ್ರಾಫಿಟ್ ಅಂತ ಹೇಳ್ತೀವಿ. ಇನ್ ಪ್ರಾಫಿಟ್ ದ ರೆವಿನ್ಯೂ ಇಸ್ ಆಲ್ವೇಸ್ ಮೋರ್ ದೆನ್ ದಿ ಎಕ್ಸ್ಪೆನ್ಸ್. ಪ್ರಾಫಿಟ್ ಯಾವಾಗ ಆಗುತ್ತಪ್ಪ ಅಂದರೆ ಆದಾಯ ಜಾಸ್ತಿ ಇದ್ದಾಗ, ಎಕ್ಸ್ಪೆಂಡಿಚರ್ಗಿಂತ ಆದಾಯ ಜಾಸ್ತಿ ಇದ್ದಾಗ ನಮಗೆ ಮಾತ್ರ ಪ್ರಾಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದರ ಎಲ್ಲ ಆದಾಯ 1,00,000 ಇದೆ ಅಂದ್ಕೊಳ್ಳಿ, ಅದರ ಖರ್ಚು ವೆಚ್ಚಗಳು ಎಲ್ಲ ಒಂದು 80,000 ಇದೆ ಅಂದ್ಕೊಳ್ಳಿ. 1,00,000 ಆದಾಯದಲ್ಲಿ 80,000 ಖರ್ಚುಗಳನ್ನು ಕಳೆದಾಗ 20,000 ರೆವಿನ್ಯೂ ಉಳಿಯುತ್ತೆ. ಆ ರೆವಿನ್ಯೂವನ್ನು ನಾವೇನು ಹೇಳ್ತೀವಿ? ಪ್ರಾಫಿಟ್ ಅಂತ ಹೇಳ್ತೀವಿ. ಪ್ರಾಫಿಟ್ ಯಾವಾಗ ಆಗುತ್ತಪ್ಪ ಅಂದರೆ ರೆವಿನ್ಯೂ ಜಾಸ್ತಿ ಇದ್ದಾಗ, ಎಕ್ಸ್ಪೆನ್ಸಿಗಿಂತ ರೆವಿನ್ಯೂ ಜಾಸ್ತಿ ಇದ್ದಾಗ, ಆದಾಯ ಜಾಸ್ತಿ ಇದ್ದಾಗ, ಖರ್ಚಿಗಿಂತ ಆದಾಯ ಜಾಸ್ತಿ ಇದ್ದಾಗ ಮಾತ್ರ ಪ್ರಾಫಿಟ್ ಆಗೋದಕ್ಕೆ ಸಾಧ್ಯ. The profit increases the growth of the organization. It increases the, it motivates the owner, workers, employees of the organization. The profit results in increases in owners' capital. ಪ್ರಾಫಿಟ್ ಜಾಸ್ತಿ ಇದ್ದಂಗೆಲ್ಲ ಓನರ್ಸಿನ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ಪ್ರಾಫಿಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ at part of the revenue. It is the a part of the revenue. ಯಾಕೆಂದರೆ ಒಟ್ಟು ರೆವಿನ್ಯೂವಲ್ಲಿ ಒಟ್ಟು ಎಕ್ಸ್ಪೆಂಡಿಚರ್ನ ಕಳೆದಾಗ ಉಳಿಯುವುದು ಸ್ವಲ್ಪ ರೆವಿನ್ಯೂ. ಹಾಗಾಗಿ ಇಟ್ ಈಸ್ ಎ ಪಾರ್ಟ್ ಆಫ್ ದಿ ರೆವಿನ್ಯೂ. ಆದಾಯದ ಒಂದು ಭಾಗವನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಇಟ್ ಇನ್ಕ್ರೀಸಸ್ ದಿ ಓನರ್ಸ್ ಕ್ಯಾಪಿಟಲ್. ಸೊ ಇನ್ ಸಿಂಪಲ್ ವರ್ಡ್, ನೇರವಾಗಿ ಹೇಳಬೇಕಂದ್ರೆ ಎಕ್ಸಸ್ ಅಮೌಂಟ್ ಆಫ್ ರೆವಿನ್ಯೂ ಓವರ್ ಆ್ಯಂಡ್ ಅಬೌವ್ ದಿ ಕಾಸ್ಟ್ ಆರ್ ದ ಎಕ್ಸ್ಪೆನ್ಸ್ ಈಸ್ ಕಾಲ್ಡ್ ಎಸ್ ದಿ ಪ್ರಾಫಿಟ್ ಅಂತ ಹೇಳ್ತೀವಿ. ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಂದು ಈಕ್ವೇಷನ್, ದ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟೋಟಲ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸ್. ಪ್ರಾಫಿಟನ್ನು ಹೇಗೆ ಕಂಡುಹಿಡಿಬೋದು ಅಂದರೆ ಒಟ್ಟು ಆದಾಯ ಮೈನಸ್ ಒಟ್ಟು ಎಕ್ಸ್ಪೆಂಡಿಚರ್ ಕಳೆದಾಗ ಬರುವಂತಹ ನೆಟ್ ರೆವಿನ್ಯೂ ಅಮೌಂಟನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್. ವಾಟ್ ಈಸ್ ದ ಲಾಸ್? Loss refers to a money or money's worth given up
ವಿತೌಟ್ ಗೆಟಿಂಗ್ ದ ಬೆನಿಫಿಟ್ ಇನ್ ರಿಟರ್ನ್ಸ್ ಅಂತ ಹೇಳ್ಬೋದು. ಲಾಸ್ ಯಾವಾಗ ಆಗುತ್ತಪ್ಪ ಅಂದರೆ ರೆವಿನ್ಯೂಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದಾಗ ಲಾಸ್ ಆಗುತ್ತೆ. ಇನ್ ಲಾಸ್ ಎಕ್ಸ್ಪೆನ್ಸಸ್ ಈಸ್ ಮೋರ್ ದೆನ್ ದಿ ರೆವಿನ್ಯೂ. ಎಕ್ಸ್ಪೆನ್ಸ್ ರೆವಿನ್ಯೂಗಿಂತ ಜಾಸ್ತಿ ಇದ್ದಾಗ ಅಲ್ಲಿ ಲಾಸ್ ಆಗುತ್ತೆ. ಓಕೆ, ಸೊ ದೇ ವಿಲ್ ನಾಟ್ ಗೆಟ್ ಎನಿ ಬೆನಿಫಿಟ್ ಇನ್ ರಿಟರ್ನ್ಸ್ ಅಂಡರ್ ದ ಲಾಸ್. ಲಾಸಲ್ಲಿ ಯಾವುದೇ ಒಂದು ಬೆನಿಫಿಟ್ ಸಿಗೋದಿಲ್ಲ. ಅಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರುತ್ತೆ, ರೆವಿನ್ಯೂ ಕಡಿಮೆ ಇರುತ್ತೆ ವಾಪಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಇನ್ಕಮ್. ವಾಟ್ ಈಸ್ ದ ಇನ್ಕಮ್? ಇನ್ಕಮ್ ಅಂದರೆ ಏನು? ಇನ್ಕಮ್ ಈಸ್ ನಥಿಂಗ್ ಬಟ್ ಎ ರೆವಿನ್ಯೂ ಅಂತಲೇ ಹೇಳ್ಬೋದು. ರೆವಿನ್ಯೂ ಇಸ್ ದ ಅಮೌಂಟ್ ದಟ್ ಆ್ಯಡ್ಸ್ ಟು ದ ಕ್ಯಾಪಿಟಲ್. ಕ್ಯಾಪಿಟಲ್ಲಿ ಏನು ಪ್ರಾಫಿಟ್ ಇತ್ತಲ್ಲ, ಆ ದಟ್ ಪ್ರಾಫಿಟ್ ಇನ್ಕ್ರೀಸಸ್ ದಿ ಕ್ಯಾಪಿಟಲ್ ಅಂತ ಹೇಳಿದ್ದೆ. ಸೊ ದ ರೆವಿನ್ಯೂ ಜನರಲಿ ಇನ್ಕ್ರೀಸಸ್ ದಿ ಕ್ಯಾಪಿಟಲ್ನ ಅದು ಹೆಚ್ಚು ಮಾಡುತ್ತೆ. ರೆವಿನ್ಯೂ ಇದ್ದರೆ, ಪ್ರಾಫಿಟ್ ಇದ್ದರೆ ಕ್ಯಾಪಿಟಲ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ರೆಪ್ರೆಸೆಂಟ್ಸ್ ದಿ ಕ್ಯಾಶ್ ಜನರೇಟೆಡ್ ಬೈ ಎ ಸೇಲ್ ಆಫ್ ಗೂಡ್ಸ್ ಆರ್ ಬೈ ರೆಂಡರಿಂಗ್ ಆಫ್ ದಿ ಸರ್ವೀಸಸ್. ಇನ್ಕಮ್ ಯಾವಾಗ ಬರುತ್ತಪ್ಪ ಅಂದರೆ ಗೂಡ್ಸನ್ನು ಮಾರಾಟ ಮಾಡಿದಾಗ, ಸೇಲ್ ಆಫ್ ಗೂಡ್ಸನ್ನು ಮಾರಾಟ ಮಾಡಿದಾಗ, ಆರ್ ಸಮ್ ಎನಿ ಸರ್ವಿಸಸ್ ರೆಂಡರ್ಡ್ ಟು ದ ಕಸ್ಟಮರಿಗೆ ಸರ್ವಿಸನ್ನು ಕೊಡುವುದರ ಮೂಲಕ ಆದ ಇನ್ಕಮನ್ನು ಪಡಿಬಹುದು. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಅದರ್ ಅರ್ನಿಂಗ್ಸ್. ಇನ್ಕಮ್ಮು ಮತ್ತು ಬೇರೆ ಬೇರೆ ರೀತಿಯಲ್ಲೂ ಬರ್ಬೋದು. ಇನ್ ಟರ್ಮ್ಸ್ ಆಫ್ ದಿ ಇಂಟ್ರೆಸ್ಟ್, ಬಡ್ಡಿ ರೂಪದಲ್ಲಿ. ಇನ್ ಟರ್ಮ್ಸ್ ಆಫ್ ದಿ ಡಿವಿಡೆಂಟ್, ಲಾಭಾಂಶದ ರೂಪದಲ್ಲಿ. ಸೊ ಡಿವಿಡೆಂಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್, ರೆಂಟ್ ರಿಸೀವ್ಡ್, ಬಾಡಿಗೆ ಏನಾದರೂ ಬಂದಿದ್ದರೆ, ಡಿಸ್ಕೌಂಟ್ ಬಂದಿದ್ದರೆ ಡಿಸ್ಕೌಂಟ್ ರಿಸೀವ್ಡ್ ಆರ್ ಕಾಲ್ಡ್ ಆಸ್ ದಿ ಇನ್ಕಮ್. ಸೊ ಇನ್ಕಮ್ is obtained in terms of sale of goods, by rendering the services, by receiving of the interest, dividend, rent, discount, etc. So income is the most ಆದಾಯ ಅಂತ ಹೇಳ್ಬೋದು ನಾವು. ಇನ್ಕಮ್ ಅಂದರೆ ಆದಾಯ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ದ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಮೀನ್ಸ್ is a reduction in catalog price or the invoice price of the goods sold. Trade discount is a reduction ಅಂತ ಹೇಳ್ಬೋದು. Reduction is given in the price of the goods or catalog price of the goods as sold ಅಂತ ಹೇಳ್ಬೋದು. ಈ ಗೂಡ್ಸನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ, ಇನ್ವಾಯ್ಸ್ ಪ್ರೈಸ್. ಈಗ ಒಂದು ಗೂಡ್ಸಿನ ಬೆಲೆ 1000 ರೂಪಾಯಿ ಇದೆ. 1000 ರೂಪಾಯಿ ಇರೋ ಗೂಡ್ಸನ್ನು ನಾವು 10% ರಿಡಕ್ಷನ್ ಕೊಟ್ಬಿಟ್ಟು ಮಾರಾಟ ಮಾಡ್ತೀವಿ. 1000 ರೂಪಾಯಿ ಇರೋಂತಹ ಗೂಡ್ಸನ್ನು, 1000 ಇರುವಂಥ ಗೂಡ್ಸನ್ನು 10% ಅಂದರೆ 100 ರೂಪಾಯಿ ಕಡಿಮೆ ಬೆಲೆಗೆ, ಅಂದರೆ 900 ರೂಪಾಯಿಗೆ ಮಾರಾಟ ಮಾಡ್ತೀವಿ. 100 ರೂಪಾಯಿ ನಾವೇನು ಹೇಳ್ತೀವಿ, ಡಿಸ್ಕೌಂಟ್. ಅದರ ಒಂದು ಒರಿಜಿನಲ್ ಪ್ರೈಸು 1000 ಇದೆ, ನಾವು ಮಾರಾಟ ಮಾಡ್ತಿರೋದು 900ಗೆ. ಸೊ 900ಗೆ ಮಾರಾಟ ಮಾಡ್ತಾಯಿದ್ದೀವಿ. 1000 ಗೂಡ್ಸನ್ನು 900ಗೆ ಮಾರಾಟ ಮಾಡ್ತಾಯಿದ್ದೀವಿ. 100 ರೂಪಾಯಿ ಏನಾಗುತ್ತೆ, ಅದು ರಿಡಕ್ಷನ್ ಆಗುತ್ತೆ. ಸೊ ಆ 100 ರೂಪಾಯಿ ಯಾವುದ್ರ ಮೇಲೆ ಬಿಟ್ಟಿದ್ದೀವಿ, ಅದರ ಒಂದು ಇನ್ವಾಯ್ಸ್ ಪ್ರೈಸ್ ಮೇಲೆ, ಅದು ಕೆಟಲಾಗ್ ಪ್ರೈಸ್ ಮೇಲೆ. ಸೊ ಈ ರೀತಿ ಕೊಡುವಂತಹ ಒಂದು ರಿಡಕ್ಷನನ್ನು ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಇಫ್ ದ ಡಿಸ್ಕೌಂಟ್ ಈಸ್ ಗಿವನ್ ಆನ್ ಕೆಟಲಾಗ್ ಪ್ರೈಸ್, ಆನ್ ಇನ್ವಾಯ್ಸ್ ಪ್ರೈಸ್ ಈಸ್ ಕಾಲ್ಡ್ ಆಸ್ ದಿ ಟ್ರೇಡ್ ಡಿಸ್ಕೌಂಟ್. Trade discount is allowed initially at the time of sale or purchase of the goods. ಸೊ ಈ ಟ್ರೇಡ್ ಡಿಸ್ಕೌಂಟನ್ನು ಯಾವಾಗ ಕೊಡ್ತಾರಪ್ಪ ಅಂದರೆ, ಗೂಡ್ಸನ್ನು ಮಾರಾಟ ಮಾಡಬೇಕಾದ್ರೆ, ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ, ಅಟ್ ದ ಟೈಮ್ ಆಫ್ ಸೇಲ್ ಆರ್ ಪರ್ಚೇಸ್ ಆಫ್ ದಿ ಗೂಡ್ಸು. ನೆಕ್ಸ್ಟ್ ಆ್ಯಂಡ್ ಒನ್ ಇಸ್ ದ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಅಂದರೆ ಏನು? ಸೊ ಕ್ಯಾಶ್ ಡಿಸ್ಕೌಂಟ್ ಈಸ್ ಆಲ್ಸೋ ಎ one kind of discount. It is allowed by the debtors to the creditors at that in recovery of the cash. The discount received from the creditors at the time of payment of the debts ಅಂತ ಹೇಳ್ಬೋದು. ಅಮೌಂಟ್ ಈಗ ಈ ಒಂದು ಕ್ಯಾಶ್ ಡಿಸ್ಕೌಂಟನ್ನು ಯಾರು ಕೊಡ್ತಾರೆ ಅಂದರೆ, ಯಾವಾಗಲೂ ಡೆಟರ್ಸ್ಗೆ ಕೊಡ್ತಾರೆ. ಸೊ ಒಬ್ಬ ಪರ್ಸನ್ ಯಾರಿಗೂ ಸಾಲ ಕೊಟ್ಟಿರ್ತಾನೆ, 1000 ರೂಪಾಯಿ ಸಾಲ ಕೊಟ್ಟಿರ್ತಾನೆ. ಸೊ ಅವನಿಗೆ ಹೇಳ್ಬೋದು,
ನೋಡಪ್ಪ ನೀನು ಇವಾಗ ರಿಟರ್ನ್ ಮಾಡಿಬಿಟ್ರೆ ನಾನು ಅದರಲ್ಲಿ 100 ರೂಪಾಯಿ ಕಡಿಮೆ ಮಾಡ್ತೀನಿ, 1000 ರೂಪಾಯಲ್ಲಿ 100 ರೂಪಾಯಿ ಕಡಿಮೆ ಮಾಡ್ತೀನಿ. ದಟ್ 100 ರೂಪಾಯಿ ಈಸ್ ಕಾಲ್ಡ್ ಆಸ್ ದಿ ಕ್ಯಾಶ್ ಡಿಸ್ಕೌಂಟ್. ಈ ರಿಸೀವ್ಡ್ ಓನ್ಲಿ 900 ರೂಪಾಯಿ. 1000 ರೂಪಾಯಿ ಕೊಡಬೇಕಾಗಿರುತ್ತೆ ರಿಟಾರು, ಅದರಲ್ಲಿ 100 ರೂಪಾಯಿ ಅವನು ಕ್ಯಾಶ್ ಡಿಸ್ಕೌಂಟನ್ನು ಕೊಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಕ್ಯಾಶ್ ಡಿಸ್ಕೌಂಟ್. ಜನರಲಿ ಕ್ಯಾಶ್ ಡಿಸ್ಕೌಂಟ್ ಈಸ್ ಗಿವನ್ ಬೈ ದ creditor to the debtor, but trade discount is given by the trader or supplier to the customer. Okay, next one is the expenditure. What is the meaning of expenditure? Expenditure ಅಂದರೆ ಏನು? It refers the amount of money spent or the amount of obligation or liabilities incurred on amount of property transferred. ಒಂದು ಗೂಡ್ಸನ್ನು ಮಾರಾಟ ಮಾಡಬೇಕಾದ್ರೆ, ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಮಾಡಿರುವಂತಹ ಒಂದು ಖರ್ಚನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಅಮೌಂಟ್ ಆಫ್ ಮನಿ ಸ್ಪೆಂಡ್. ನಾವು ಒಂದು ಗೂಡ್ಸ್ ಪರ್ಚೇಸ್ ಮಾಡಬೇಕು, ಮಾರ್ಕೆಟಿಗೆ ಹೋಗ್ತೀವಿ, ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ, ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡುವಂತಹ ಅಮೌಂಟನ್ನು ನಾವು ಎಕ್ಸ್ಪೆಂಡಿಚರ್ ಅಂತೀವಿ, ಖರ್ಚು ಅಂತ ಹೇಳ್ತೀವಿ. ಅಮೌಂಟ್ ಆಫ್ ಅಬ್ಲಿಗೇಷನ್, ಯಾವುದೋ ಸಾಲ ತೊಗೊಂಡಿರ್ತೀವಿ, ಯಾರಿಗೂ ಅಮೌಂಟ್ ಕೊಡಬೇಕಾಗಿರುತ್ತೆ, ಆ ಎಲ್ಲ ಅಮೌಂಟ್, ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡೋಕ್ಕೇನಾದರೂ ಅಮೌಂಟ್ ಇನ್ಕರ್ ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ, ಆ ಎಲ್ಲವನ್ನು ನಾವು ಏನು ಹೇಳ್ತೀವಿ? ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎನ್ ಅಮೌಂಟ್ ಆಫ್ ಮನಿ ಸ್ಪೆಂಡ್ ಫಾರ್ ಅರ್ನಿಂಗ್ ದ ಇನ್ಕಮ್. ಅಮೌಂಟ್ ಆಫ್ ಮನಿ ಸ್ಪೆಂಡ್ ಫಾರ್ ಅರ್ನಿಂಗ್ ದ ಇನ್ಕಮ್. ಈಗ ನಾವು ಖರ್ಚನ್ನು ಮಾಡ್ತೀವಿ ಟು ಗೆಟ್ ದ ಬೆನಿಫಿಟ್, ಟು ಸ್ಪೆಂಡ್ ಮನಿ ಟು ಗೆಟ್ ದ ಬೆನಿಫಿಟ್. That is the expenditure. If any amount is spent to get the benefit is called as the expenditure. So in expenditure we always find benefit. ನಾವು ಖರ್ಚನ್ನು ಮಾಡುವಂಥ ಉದ್ದೇಶ ಅದರಿಂದ ಲಾಭವನ್ನು ಪಡೆಯುವಂಥ ಉದ್ದೇಶಕ್ಕೋಸ್ಕರ. ಈಗ ಮಾರ್ಕೆಟ್ಗೆ ಹೋಗ್ತೀವಿ, ಬಟ್ಟೆಗಳನ್ನು ಖರೀದಿ ಮಾಡ್ತೀವಿ, ಬಟ್ಟೆ ಖರೀದಿ ಮಾಡೋದಕ್ಕೆ ನಮ್ಗೆ ಅಮೌಂಟ್ ಖಾಲಿಯಾಗಿರುತ್ತೆ, ಆದರೆ ನಮಗೆ ಬಟ್ಟೆ ಬಂದಿರುತ್ತೆ, ಬೆನಿಫಿಟ್ಟು. ಸೊ ವಿ ಗೆಟ್ ಬೆನಿಫಿಟ್ ಇನ್ ಟರ್ಮ್ಸ್ ಆಫ್ ದಿ ಕ್ಲಾತ್ಸ್ ಅಂತ ಹೇಳ್ಬೋದು. If there is no any benefit by spending the amount is not called as the expenditure. ಖರ್ಚು ಮಾಡಿದ್ದೀವಿ, ಅದರಿಂದ ಏನು ನಮಗೆ ಲಾಭ ಸಿಕ್ಕಿಲ್ಲ ಅಂದರೆ ಅದು ಎಕ್ಸ್ಪೆಂಡಿಚರ್ ಅಂತ ಹೇಳಿಲ್ಲ, ಇಟ್ ಈಸ್ ಎ ಲಾಸ್ ಅಂತ ಹೇಳ್ಬೋದು. ಸೊ ಇನ್ ಎಕ್ಸ್ಪೆಂಡಿಚರ್ ವಿ ಆಲ್ವೇಸ್ ಗೆಟ್ ಸಮ್ ಬೆನಿಫಿಟ್ಸ್. ಅಲ್ಲಿ ನಮ್ಮ ಬೆನಿಫಿಟ್ಸ್ ಇರಲೇಬೇಕಾಗುತ್ತೆ, ಅಲ್ಲಿ ನಮಗೆ ಅದರಿಂದ ಒಂದು ಖರ್ಚಿಂದ ನಮಗೆ ಲಾಭ ಸಿಕ್ಕಿರಬೇಕು, ಅದರಿಂದ ಉಪಯೋಗ ಆಗಿದ್ರೆ ಮಾತ್ರ ಎಕ್ಸ್ಪೆಂಡಿಚರ್ ಅಂತ ಹೇಳೋದಕ್ಕೆ ಸಾಧ್ಯ. ವೋಚರ್ ಅಂದರೆ ಏನು? ವೋಚರ್ ಇಸ್ ದ ರಸಿಪ್ಟ್. ವೋಚರ್ ಇಸ್ ದ ರಸಿಪ್ಟ್ obtained for payment made is the ವೋಚರ್. ಓಕೆ, ಸೊ ವೋಚರ್, ಈಗ ನಾವೇನೋ ಒಂದು ಅಮೌಂಟ್ ಪೇ ಮಾಡಿರ್ತೀವಿ ಅಥವಾ ಅಮೌಂಟ್ ರಿಸೀವ್ ಮಾಡಿರ್ತೀವಿ, ಅದಕ್ಕೊಂದು ಎವಿಡೆಂಟ್ ಬೇಕು, ರಸಿಪ್ಟ್ ಬೇಕು. ಆ ರಸಿಪ್ಟನ್ನು ನಾವೇನು ಹೇಳ್ತೀವಿ? ವೋಚರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ವೆನ್ ಎವರ್ ದ ಪೇಮೆಂಟ್ ಈಸ್ ಮೇಡ್, a receipt is obtained from the person to whom the payment is made. ಈಗ ನಾವು ಹೋಗ್ಬಿಟ್ಟು ಯಾರಿಗೂ ದುಡ್ಡು ಕೊಡಬೇಕಾಗಿರುತ್ತೆ, ನಾವು ಏನೋ ಒಂದು ಗುಡ್ಸ್ ಪರ್ಚೇಸ್ ಮಾಡಿರ್ತೀವಿ, ಆ ಗುಡ್ಸಿಗೆ ನಾವು ಅಮೌಂಟನ್ನು ಕೊಡ್ತೀವಿ. ಅಮೌಂಟ್ ಕೊಟ್ಟಾದಮೇಲೆ ಆ ಅಂಗಡಿಯವನು ನಮಗೇನು ಮಾಡ್ತಾನೆ? ಪೇಮೆಂಟ್ ಮಾಡೋದಕ್ಕೆ ಒಂದು ರಸಿಪ್ಟನ್ನು ಕೊಡ್ತಾನೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ದಿ ವೋಚರ್. ಇಟ್ ಈಸ್ ಆ್ಯಕ್ಟ್ ಆಸ್ ದ ಎವಿಡೆಂಟ್ ಫಾರ್ ದಿ ಟ್ರಾನ್ಸಾಕ್ಷನ್. ನಾವು ಮಾಡುವಂತಹ ಎಲ್ಲ ಒಂದು ಟ್ರಾನ್ಸಾಕ್ಷನ್ನಿಗೆ ಇದು ಒಂದು ಏನಾಗುತ್ತೆ? ಪುರಾವೆ ಆಗುತ್ತೆ, ಎವಿಡೆಂಟ್ ಆಗುತ್ತೆ. ಸೊ ವೋಚರ್ ಇಸ್ ದ ರಸಿಪ್ಟ್ obtained ಫಾರ್ ದಿ ಪೇಮೆಂಟ್ ಮೇಡ್ ಇನ್ ಟರ್ಮ್ಸ್ ಆಫ್ ದಿ ಮನಿ. ನೆಕ್ಸ್ಟ್ ಒನ್ ಇಸ್ ದ ಬುಕ್ಸ್ ಆಫ್ ಅಕೌಂಟ್. ಇನ್ ಬುಕ್ಸ್ ಆಫ್ ಅಕೌಂಟ್ ದೇರ್ ಆರ್ ಟು ಮೇನ್ ಬುಕ್ಸ್ ಆಫ್ ಅಕೌಂಟ್ಸ್. ಎರಡು ಥರದ ಬುಕ್ಸ್, ಒನ್ ಇಸ್ ದ ಜರ್ನಲ್, ಸೆಕೆಂಡ್ ಒನ್ ಇಸ್ ದ ಲೆಡ್ಜರ್. ಜರ್ನಲ್ ಅಂದರೆ ಏನು? ಜರ್ನಲ್ ಈಸ್ ಎ ಬುಕ್ ಆಫ್ ಒರಿಜಿನಲ್ ಎಂಟ್ರಿ. ಇಟ್ ಈಸ್ ಎ ಪ್ರೈಮರಿ ಎಂಟ್ರಿ. It is also called as the day book. So all the transactions are to be recorded in a sequence of their occurrence, date wise. ಎಲ್ಲ ಒಂದು ಟ್ರಾನ್ಸಾಕ್ಷನನ್ನು ಒಂದು ದಿನನಿತ್ಯ ಬರೀಬೇಕಾಗುತ್ತೆ, ಅದನ್ನು ಡೇ ಬುಕ್ ಅಂತ ಹೇಳ್ತೀವಿ. ಡೇ ಬುಕ್ ಇಸ್ ನಥಿಂಗ್ ಬಟ್ ಎ ಜರ್ನಲ್ ಬುಕ್ ಅಂತಲೇ ಹೇಳ್ಬೋದು. ಲೆಡ್ಜರ್. ಲೆಡ್ಜರ್ ಈಸ್ ಮೇಂಟೈನ್ ವಿತ್ ದ ಹೆಲ್ಪ್ ಆಫ್ ದಿ ಜರ್ನಲ್. ಸೊ ಬಟ್ ಆರ್ ದ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಜರ್ನಲ್ ಎಂಟ್ರಿ ಮಾಡಿದಂಥ ಎಲ್ಲ ಟ್ರಾನ್ಸಾಕ್ಷನ್ ನಾವೇನು ಮಾಡಬೇಕಾಗುತ್ತೆ? ಲೆಡ್ಜರ್ಗೆ ಟ್ರಾನ್ಸ್ಫರನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಪೋಸ್ಟಿಂಗ್. ದ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ ಫ್ರಮ್ ಜರ್ನಲ್ ಟು ದ ಲೆಡ್ಜರ್ ಈಸ್ ಕಾಲ್ಡ್ ಆಸ್ ದಿ posting.
ನೆಕ್ಸ್ಟ್ ಒನ್ ಇಸ್ ದ ಅಕೌಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಅಕೌಂಟ್? ಅಕೌಂಟ್ ಅಂದರೆ ಏನು ಅನ್ನೋದು. ಎ ರೆಕಾರ್ಡ್ or a statement of financial expenditure and the receipt related to the particular period or the purpose are to be recorded in the account. ಸೊ ಈ ಪರ್ಟಿಕ್ಯುಲರ್ ಅಕೌಂಟಲ್ಲಿ ನಾವು ಎಲ್ಲ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು, ಎಲ್ಲವನ್ನು ಎಂಟ್ರಿಯನ್ನು ಮಾಡಲಾಗುತ್ತೆ. ಆನ್ ಅಕೌಂಟ್, ದೆನ್ ವಾಟ್ ಈಸ್ ದ ಆನ್ ಅಕೌಂಟ್? ದ ಟರ್ಮ್ ಆನ್ ಅಕೌಂಟ್ ಮೀನ್ಸ್ ಎನಿ ಟ್ರಾನ್ಸಾಕ್ಷನ್ ಈಸ್ ಮೇಡ್ ಫಾರ್ ಎ ಸಮ್ ಪರ್ಪಸ್ ಈಸ್ ಕಾಲ್ಡ್ ಆಸ್ ದಿ ಆನ್ ಅಕೌಂಟ್. ಆನ್ ಅಕೌಂಟ್ ಅಂತ ಹೇಳ್ತೀವಿ ನಾವು. ಆನ್ ಅಕೌಂಟ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಿ. ಪರ್ಚೇಸ್, ಸೇಲ್ ಆಫ್ ಗೂಡ್ಸ್ ಆನ್ ಕ್ರೆಡಿಟ್, ಯಾವ ನೇಚರ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ಟರ್ಮ್ಡ್ ಆಸ್ ದಿ ಆನ್ ಅಕೌಂಟು. ಯಾವ ಥರದ ಕ್ಯಾಶ್ ಟ್ರಾನ್ಸಾಕ್ಷನು, ಕ್ರೆಡಿಟ್ ಟ್ರಾನ್ಸಾಕ್ಷನು ಅನ್ನೋದನ್ನು ಯೂಸ್ ಮಾಡುವಂಥ ವರ್ಡಿಗೆ ಆನ್ ಅಕೌಂಟ್ ಅಂತ ಹೇಳ್ತೀವಿ. ಪೇಮೆಂಟ್ ಈಸ್ ಮೇಡ್ ಆನ್ ಅಕೌಂಟ್ ಅಂತ ಹೇಳ್ಬೋದು. ಅಮೌಂಟ್ ಈಸ್ ರಿಸೀವ್ಡ್ ಆನ್ ಅಕೌಂಟ್ ಆಗಿರ್ಬೋದು. ಇಫ್ ಎನಿ ಟ್ರಾನ್ಸಾಕ್ಷನ್ ಈಸ್ ಮೇಡ್ ಆ್ಯಸ್ ಪರ್ ದಿ ಅಕೌಂಟ್ ಈಸ್ ಕಾಲ್ಡ್ ಆಸ್ ದಿ ಆನ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಗೂಡ್ಸ್ ಆರ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಅಂತ ಹೇಳ್ಬೋದು. ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಅಂತ ಹೇಳ್ಬೋದು. ಓಕೆ, ರೆಸಿಪ್ಟ್ ಅಂದರೆ ಅಮೌಂಟನ್ನು ನಾವು ಪಡೆದಿದ್ದೀವಿ ಅಕೌಂಟ್ ಪ್ರಕಾರ. ಸೊ ಡಿಪೆಂಡಿಂಗ್ ಆನ್ ದ ಪ್ರೀವಿಯಸ್ ಡಾಟಾ ವಿ ಹ್ಯಾವ್ ಟು record transaction. Next one is the revenue. Revenue is Revenue is also a income. It is an income which is generated from the business operation is called as the revenue. So it includes the discounts and deductions for the return goods or service. It is also known as the sales in income statement. Revenue is a amount. Revenue is the amount that adds to the capital. It represents the cash generated by the sale of the goods. So the revenue can be obtained from the sale of the goods or by rendering of the services ಅಂತ ಹೇಳ್ಬೋದು. It is also known as the sales in the income statement. Okay. Revenue can be earned by the sale of the goods in business. Next one is the gain. Gain is a revenue which is generated on the sale of the fixed asset and investment. ಸೊ ಒಂದು ಫಿಕ್ಸ್ಡ್ ಅಸೆಟನ್ನು ನಾವು ಸೇಲ್ ಮಾಡಿದಾಗ ಅಥವಾ ನಾವು ಎಲ್ಲಾದರೂ ನಮ್ಮ ಬಿಗ್ ಅಮೌಂಟನ್ನು ಕಂಟ್ರಿಬ್ಯೂಟ್ ಮಾಡಿದಾಗ ಬರುವಂತಹ ಲಾಭಾಂಶಕ್ಕೆ ನಾವೇನು ಹೇಳ್ತೀವಿ? ಗೇನ್ ಅಂತ ಹೇಳ್ತೀವಿ. ಸೊ ಹಿಯರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ವಿನ್ನಿಂಗ್ ಇನ್ ಎ ಕೋರ್ಟ್ ಕೇಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದಿ ಗೇನ್ ಅಂತ ಹೇಳ್ಬೋದು. ಇಫ್ ಎನಿ ರೆವಿನ್ಯೂ ಈಸ್ ಒಬ್ಟೈನ್ಡ್ ಫ್ರಮ್ ದ ಸೇಲ್ ಆಫ್ ದಿ ಫಿಕ್ಸ್ಡ್ ಅಸೆಟ್, from the investment in some asset in some company, that is called as the gain. ಕೆಲವೊಂದು ಲಾಭಾಂಶ ಅಂತಲೇ ಹೇಳ್ಬೋದು ನಾವು ಇದನ್ನು, ಲಾಭಾಂಶ. ಸೊ ಲಾಭ ಬರೋದು ಎಲ್ಲ ಬರುವಂಥ ಎಲ್ಲ ಲಾಭವನ್ನು ನಾವು ಗೇನ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಆ್ಯನ್ ಇನ್ಕಮ್ ಜನರೇಟೆಡ್ ಫ್ರಮ್ ದ ರೆಗ್ಯುಲರ್ ಬಿಸ್ನೆಸ್. ಈಗೇನು ಸಡನ್ನಾಗಿ ಬರುವಂತಹ ಒಂದು ಲಾಭಾಂಶ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಬೆನಿಫಿಟನ್ನು ಕೊಟ್ಟಿರಲ್ಲ. ವಿತೌಟ್ ಗಿವಿಂಗ್ ಎನಿ ಬೆನಿಫಿಟ್ ವಿ ಕ್ಯಾನ್ ಗೆಟ್ ದಿ ಸಮ್ ಪ್ರಾಫಿಟ್, ದಟ್ ಈಸ್ ಕಾಲ್ಡ್ ಆಸ್ ದಿ ಗೇನ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ನಾವು ಬೆನಿಫಿಟನ್ನು ಕೊಡದೆ ಒಂದು ಲಾಭಾಂಶ ಪಡೆದಿದ್ದರೆ ಅದನ್ನು ನಾವೇನು ಹೇಳ್ತೀವಿ? ಗೇನ್ ಅಂತ ಹೇಳ್ತೀವಿ. ಗೇನ್ ಈಸ್ ಎ ಒನ್ ಕೈಂಡ್ ಆಫ್ ರೆವಿನ್ಯೂ. ಗೇನ್ ಅನ್ನೋದು ಒಂದು ರೆವಿನ್ಯೂನೇ, ಆದಾಯನೇ. ಬಟ್ ವಿ ನಾಟ್ ಗಿವ್ ಎನಿ ಬೆನಿಫಿಟ್. ವಿತೌಟ್ ಗಿವಿಂಗ್ ಎನಿ ಬೆನಿಫಿಟ್, ಇಫ್ ದ ಎನಿ ಪ್ರಾಫಿಟ್ ಈಸ್ ಅರ್ನ್ಡ್ ಈಸ್ ಕಾಲ್ಡ್ ಆಸ್ ದಿ ಗೇನ್. ಯಾವ ಪ್ರಾಫಿಟಲ್ಲಾದರೆ ನಾವು ಬೆನಿಫಿಟನ್ನು ಕೊಟ್ಬಿಟ್ಟು ಪ್ರಾಫಿಟನ್ನು ಮಾಡಿರ್ತೀವಿ. ಅದರಲ್ಲಿ ಯಾವುದೇ ಒಂದು ಬೆನಿಫಿಟನ್ನು ಕೊಡದೇ ನಾವು ಲಾಭ ಪಡೆದಿದ್ದರೆ, ರೆವಿನ್ಯೂ ಪಡೆದಿದ್ದರೆ, ಆದಾಯ ಪಡೆದಿದ್ದರೆ ಅದನ್ನು ಗೇನ್ ಅಂತ ಹೇಳ್ತೀವಿ. ಈಗ ಲಾಟ್ರಿ ಬಂದಿರುತ್ತೆ, ಅದನ್ನು ನಾವೇನು ಹೇಳ್ಬೋದು? ಗೇನ್ ಅಂತ ಹೇಳ್ಬೋದು. ಓಕೆ, ರೇಸ್ ಕಟ್ಟಿರ್ತೀವಿ, ಅದ್ರ ಬಂದಂಥ ಲಾಭವನ್ನು ಗೇನ್ ಅಂತ ಹೇಳ್ಬೋದು. ಈಗ ಹೋಗ್ತಾ ಇರ್ತೀವಿ, ರೋಡಲ್ಲಿ ನಮಗೆ ದುಡ್ಡು ಸಿಗುತ್ತೆ, ಅದು ನಾವು ಗೇನ್ ಅಂತ ಹೇಳ್ಬೋದು. ನೆಕ್ಸ್ಟ್ MCQ ಕ್ವಶನ್ ಆನ್ ದ ಅಕೌಂಟಿಂಗ್ ಸೆಷನ್ 7.
The earning of the business from the sale of goods is called dash income, sale, purchase, none of the above. The first one's answer is the income. Trade discount is allowed by the generally trader, manufacturer, banker, none trader. Next one is the cash discount is allowed by the trader, manufacturer, bank, none bankers. Okay. Next one is the questions regarding the seventh session. Explain the term trade discount and cash discount. And next second one is the explain the term of revenue and gain. Session outcomes. At the end of the course, the students will able to understand the basic knowledge of the accountancy, understand the knowledge of the maintaining the books of accounts. A reference book, Accountancy Volume First by B.S. Raman, Kadakol, Pre-University Education, Reddy and Appannaya, T.B. Raju, Dr. Sheshamurthy, NCERT books of CBSE, ICSE, open source software. You can move for the sources like Swayam, Moose, etc. Thank you very much.